ಸೊ ನಮಸ್ಕಾರ, ಈ ವಿಡಿಯೋ ಆಗಿರುತ್ತೆ ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ ನೋಡಿ, ಅದರ ಕಂಟಿನ್ಯೂಯೇಷನ್. ಸೊ ಇದು ಆ್ಯಕ್ಚುಲಿ ನಾವು ಎಂಟ್ರೆನ್ಸ್ ಆಫ್ ಈಶಾ ಫೌಂಡೇಶನ್ ಸದ್ಗುರು ಸನ್ನಿಧಿಗೆ ಹೋಗುವಂತಹ ಎಂಟ್ರೆನ್ಸು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆ ಅಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕ್ತೀನಿ ಅಲ್ವಾ, ನಿಮಗದು ಫಸ್ಟಾಗಿ ಸಿಗುತ್ತೆ. ಸೊ ನೀವು ಫಸ್ಟಾಗಿ ವಿಡಿಯೋನ ನೋಡಿ ಲೈಕ್ ಮಾಡ್ಬೋದು, ಅದಕ್ಕೋಸ್ಕರ. ಸೊ ಇದು ಎಂಟ್ರೆನ್ಸ್ ಸದ್ಗುರು ಸನ್ನಿಧಿಗೆ ಹೋಗುವಂಥದ್ದು. ಸೊ ಇದೊಂದು ರೆಸ್ಟೋರೆಂಟ್ ಆ್ಯಕ್ಚುಲಿ ನಾವು ಈಶಾ ಫೌಂಡೇಶನ್ ಏನಿದೆ ನೋಡಿ, ಅಲ್ಲಿ ನಾವು ಹೋಗಿಲ್ಲ. ಅಂದರೆ ನಾನು ಜಸ್ಟ್ ದೂರದಲ್ಲಿ ವಿಡಿಯೋ ಮಾಡಿದ್ದೆ. ಯಾಕೆಂದರೆ ನಾವು ಹತ್ರದಲ್ಲೇ ಹೋಗಬೇಕಾದ್ರೆ ಅವರ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿದರು ಇವಾಗ ಹೋಗಲಿಕ್ಕೆ ಬಿಡ್ತಿಲ್ಲ ಶಿವನ ಸ್ಟ್ಯಾಚು ಇದೆ ನೋಡಿ ಅಲ್ಲಿ, ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳಿದರು. ಸೊ ಸುಮ್ಮನೆ ಯಾಕೆ ಹೋಗೋದು ಅಂತ ವಾಪಸ್ ಹಾಗೇನೆ ಬಂದ್ವಿ ಮತ್ತೆ, ಜಸ್ಟ್ ನಾನು ವಿಡಿಯೋ ತೊಗೊಂಡು. ಸೊ ಇದು ದಾರಿಯಲ್ಲಿ ಬರಬೇಕಾದ್ರೆ ಚಿಕ್ಕಬಳ್ಳಾಪುರದ ನಿಯರ್ ಹಳ್ಳಿಗಳೆಲ್ಲ ಈ ಥರ ತರಕಾರೀಸ್ ಮತ್ತು ರೋಸಸ್ ಮತ್ತು ಈ ಥರ ಎಲ್ಲ ಗಿಡಗಳಿದ್ವಿ. ಸೊ ನನಗಿದು ರೋಸಸ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಜಸ್ಟ್ ಇಲ್ದು ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಈವನ್ ಇದೊಂದು ನೋಡಿ, ಗೊಂಡೆ ಹೂ ಫುಲ್ ತೋಟ, ಗೊಂಡೆ ಹೂ ತೋಟ, ಹಾಗೂ ಒಂದೊಂದು ಸೈಡಲ್ಲಿ ದ್ರಾಕ್ಷಿ ತೋಟ ಇತ್ತು, ಬಟ್ ದ್ರಾಕ್ಷಿ ಇರಲಿಲ್ಲ. ಆಮೇಲೆ ಈ ಥರ ಫ್ಲವರ್ಸ್ ಅಂದರೆ ರೋಸ್ದು ತೋಟ. ಸೊ ಇದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗಿತ್ತು, ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಆಮೇಲೆ ಅಲ್ಲಿಂದ ನಾವು ಆಲ್ಮೋಸ್ಟ್ 12-1 o'clock ಆಗಿತ್ತು ಊಟ ಮಾಡಲಿಕ್ಕೆ ಅಂತ ನಾವು ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ. ಸೊ ಆವಾಗ ನಮಗೆ ಸಿಕ್ಕಿದ್ದು ಬಿಗ್ ಬೇ ಅಂತ. ಇದೊಂದು ಅಬ್ರಾಡ್, ಅಂದರೆ ಅಬ್ರಾಡ್ ನಮ್ಮದು ಆ್ಯಕ್ಚುಲಿ ಯು ಎಲ್ ಈ ಥರನೇ ಒಂಥರ ಕಾನ್ಸೆಪ್ಟ್ ಇರುತ್ತೆ ರೆಸ್ಟೋರೆಂಟ್ಸ್ ಎಲ್ಲ. ಸೊ ಇದೊಂಥರ ಫುಡ್ ಕೋರ್ಟ್ ಮಾಡಿದ್ದಾರೆ. ಇದು ಕಟ್ಟಿದೆಲ್ಲ ಸಮಥಿಂಗ್ ಲೈಕ್ ಇದು ಥೀಮ್ ಮತ್ತು ಅಬ್ರಾಡ್ ಥೀಮ್ ಆ್ಯಕ್ಚುಲಿ. ಸೊ ಬಿಗ್ ಬೇ ಅಂತ ಅಲ್ಲಿ ಎಂಪೈರ್ ಇತ್ತು, ಗೋ ಪಿಜ್ಜಾ, KFC ಮತ್ತು ಬರ್ಗರ್ ಕಿಂಗ್, ಆ ಥರ ತುಂಬಾ ರೆಸ್ಟೋರೆಂಟ್ಸ್ ಇತ್ತು. ಸೊ ನಾವು ಆ್ಯಕ್ಚುಲಿ ಎಂಪೈರ್ಗೆ ಹೋದ್ವಿ. ಸೊ ಎಂಪೈರಲ್ಲಿ ಊಟ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟಲ್ಲಿ ಫುಡ್ ಕೂಡ. ಇವನ್ ರೆಸ್ಟೋರೆಂಟ್ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿತ್ತು, ಇವನ್ ಸಪ್ರೇಟಾಗಿ ವಾಶ್ರೂಮ್ ಕೂಡ. ಸೊ ಈ ಥೀಮ್ ನೋಡಬೇಕಾದ್ರೆ ನಮ್ಮದು ಗಲ್ಫ್ ಇದ್ದು ನೆನಪು ಬಂತು. ಸೊ ನಾವು ಪೆಪ್ಪರ್ ಚಿಕನ್ ತೊಗೊಂಡ್ವಿ, ಹಾಗೂ ನಾನು ಬಟರ್ ನಾನ್ ಮತ್ತು ಜಿತ್ತು ಅವರು ಪರಾಟ ತೊಗೊಂಡ್ರು. ಆಮೇಲೆ ಒಂದು ಕರಿ ತೊಗೊಂಡ್ವಿ. ಆಮೇಲೆ ವಾಪಸ್ ಬರಬೇಕಾದ್ರೆ ಬಸ್ಕಿನ್ಸ್ ರಾಬಿನ್, ಇದು ತುಂಬಾ ಟೈಮ್ ಆಯಿತು ನಾನು ಬಸ್ಕಿನ್ಸ್ ರಾಬಿಂದ ಐಸ್ ಕ್ರೀಮ್ ತಿನ್ನೋದೆ. ಸೊ ಅಲ್ಲಿಂದ ಐಸ್ ಕ್ರೀಮ್ ಕೂಡ ತೊಗೊಂಡೆ. ಸೊ ಇದು ಫುಲ್ ಥೀಮಲ್ಲಿದ್ದದ್ದು. ಸೊ ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಅಲ್ಲಿಂದ ಬಂದು ನಾವು ಡಿಮಾರ್ಟಿಗೆ ಹೋಗಿದ್ವಿ, ದೇವನಲ್ಲಿ ಅಲ್ಲಿರುವಂತಹ ಡಿಮಾರ್ಟ್. ಸೊ ಅಲ್ಲಿಂದ ನಮಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಕೂಡ ಇತ್ತು. ಸೊ ಗ್ರೋಸರಿ ಶಾಪಿಂಗ್ ಕೂಡ ಮಾಡಿ ವಾಪಸ್ ಬಂದ್ವಿ. ಸೊ ಇಷ್ಟೇ ನನ್ನ ವ್ಲಾಗ್, ಸೊ ಚಿಕ್ಕ ವ್ಲಾಗ್. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ವಿಡಿಯೋ ನೋಡಿಕೊಂಡು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.